ಅಲ್ಲ, ಇವಾಗ ಏನಿದ್ರು ಬೆಡ್ಶೀಟು ತಲೆದಿಂಬು ಚಾಪೆ ಅಷ್ಟೇ ಯೂಸ್ ಮಾಡೋದು. ಮಂಚ ಮೇಲೂ ತುಂಬ ಸೆಕೆ ಆದರೆ ನಾನು ಮಲಗಲ್ಲ. ಕೆಳಗಡೆ ಒಂದು ಬೆಡ್ಶೀಟ್, ಈ ಥರ ಬೆಡ್ಶೀಟು ಸ್ವಲ್ಪ ಮಂದಕ್ಕೆ ಇದೆ, ನೋಡ್ತಾ ಇದ್ದೀರಲ್ಲ, ಇದು ಐರನ್ ಟೇಬಲ್ ಮೇಲೆ ಹಾಕ್ತೀನಿ ನಾನು. ಸೊ ಐರನ್ ಮಾಡ್ಕೊಳ್ಳೋಕ್ಕೂ ಕಂಫರ್ಟೇಬಲ್ ಆಗಿರುತ್ತೆ ಇದು ನನಗೆ. ಮತ್ತು ನಾನು ಬೇಕಂದರೆ ಬೆಡ್ಶೀಟ್ ಎತ್ತಿ ಇದನ್ನು ನಾನು ಇಟ್ಕೊಂಡು ಮಲ್ಕೊಬೋದು. ಕಂಬಳಿ ಎಲ್ಲ ನಾನು ಒಗೆದ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇನ್ನು ಈ ಕಂಬಳಿ ಎಲ್ಲ ನಾನು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡೋದು. ಸೊ ಇನ್ನೂ ಒಂದು 2 ಕಂಬಳಿ ಒಣಗ್ತಾ ಇದೆ, ಆಚೆ ಒಗ್ದಾಕಿರೋದು. ಸೊ ಇದೆ ಎತ್ತಿಟ್ಬಿಟ್ರೆ ಇನ್ನು ಏನಿದ್ರು ಬೆಡ್ಶೀಟ್ನ ಯೂಸ್ ಮಾಡ್ಕೊಬೇಕು ಅಂತ ಇದ್ದೀವಿ. ಕಂಬಳಿ ಒಣಗಿದೆ. ಸೊ ಈ ಕಂಬಳಿ ಕೂಡ ಇವಾಗ ಮಡಚಿದಾಯಿತು, ಎತ್ತಿಟ್ಬಿಡ್ತೀನಿ ಇವಾಗ ಕಬೋರ್ಡಲ್ಲಿ. ಸೊ ಕಬೋರ್ಡಲ್ಲಿ ಯಾಕೆ ಇಟ್ಬಿಡ್ತೀನಿ ಅಂದರೆ ಧೂಳಾಗಲ್ಲ ಮತ್ತು ಡಸ್ಟ್ ಆಗೋಲ್ಲ, ಅದಕ್ಕೋಸ್ಕರ ಇಲ್ಲೇ ಹಾಕಿದೆ. ಇವಾಗ ಬಿಂದಿಯನ್ನು ಕರ್ಕೊಂಬರ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿರಲಿ, ಆಮೇಲೆ ಬಂದೆಲ್ಲ ಎತ್ತಿಡೋಣ. 2 ಕಂಬಳಿ ಎತ್ತಿಟ್ಟಿದ್ದೀನಿ, ಇದು ಮಡಚಿಟ್ಟಿದ್ದೀನಿ. ಇದ್ರ ಜೊತೆಗೆ ಸ್ಕ್ರೀನು ಎಲ್ಲ ಒಗ್ದಾಕಿದ್ದೆ, ಸ್ಕ್ರೀನ್ ಎಲ್ಲ ಆಯಿತು. ಸೊ ಇವತ್ತು ನನ್ನ ಈ ಒಂದು ಬೇಸಿಗೆಗೆ ಯಾವ ಥರ ನಾನು ಮನೆಯಲ್ಲಿ ಬಟ್ಟೆಗಳ್ನ, ಕಾಟನ್ ಬಟ್ಟೆಗಳ್ನ ಯೂಸ್ ಮಾಡ್ತೀನಿ, ಕಾಟನ್ ಬೆಡ್ಶೀಟ್ಗಳ್ನ ಯೂಸ್ ಮಾಡ್ತೀನಿ. ನೋಡಿ, ಇದು ಕಾಟನ್ ಬೆಡ್ಶೀಟು. ಇದನ್ನು ಆ್ಯಕ್ಚುಲಿ ಇವಾಗ ಇಲ್ಲಿ ಹಾಕಿದ್ದೀನಿ. ನೈಟ್ ಏನು ಮಾಡ್ತೀನಿ, ಇಲ್ಲಿ ಕ್ಲೀನಾಗಿ ಗುಡಿಸ್ಬಿಟ್ಟು ಚಾಪೆ ಹಾಸ್ಬಿಟ್ಟು ಬೆಡ್ಶೀಟ್ ಹಾಕ್ಕೊಂಡು ನಾವು ಮಲ್ಕೊಂಬಿಡೋದು. ತುಂಬ ಇದು ಕಬ್ಬಿಣದ ಮಂಚ ಅಲ್ವಾ, ತುಂಬ ಸೆಕೆ ಬರುತ್ತೆ, ಅದಕ್ಕೋಸ್ಕರ ಎತ್ಕೊಂಡಿದ್ದೀನಿ. ಪುಲ್ಲೋವರು ಇದು ಅವಳು ಹಳೆ ಸ್ಕೂಲ್ದು, ಸೆಂಟ್ ಜೋಸೆಫ್ ಸ್ಕೂಲ್ದು. ಇದನ್ನು ಒಗೆದು ಎತ್ತಿಟ್ಬಿಡ್ತೀನಿ. ಅವಳು ಹಾಕೇ ಇಲ್ಲ, ತುಂಬ ಸೆಕೆ ಅಂತಾಳೆ. ಮತ್ತು ಸ್ಕೂಲಲ್ಲೂ ಕೊಟ್ಟಿದ್ದಾರೆ ಜರ್ಸಿ 2. ಸೊ ಅದನ್ನು ಇವಾಗ ಹಾಕ್ಕೊಂಡು ಹೋಗ್ತಾಯಿಲ್ಲ ಅವಳು, ತುಂಬ ಸೆಕೆ ಆಗುತ್ತೆ ಅಂತ. ಸೊ ಇವಾಗೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಸೊ ಇನ್ನು ನೆಕ್ಸ್ಟು ಚಳಿಗಾಲಕ್ಕೆ ನೋಡ್ಕೊಳ್ಳೋಣ, ಚಳಿ ಆದಾಗ ಅಂತ. ಸೊ ನೀವು ಹೀಗೆ ಮಾಡ್ತೀರಾ? ಚಳಿಗಾಲ ಬಂದಾಗ ಯಾವ ಬಟ್ಟೆಗಳು ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಅಂತ, ಹವಾಗುಣ ತಕ್ಕ ಹಾಗೆ ಬಟ್ಟೆಗಳನ್ನು. ಇವಾಗ ತುಂಬ ಬಿಸಿಲು, ಇವಾಗೇ ಇಷ್ಟು ಬಿಸಿಲಿದೆ, ಇನ್ನು ಏಪ್ರಿಲ್ ಮೇಗೆ ಎಷ್ಟು ಬಿಸಿಲು ಬರುತ್ತೋ ದೇವರೇ ಅಲ್ವಾ, ಎಷ್ಟು ಒಳಗಡೆನೇ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಹಬೆ ಹೊಡಿತಾ ಇದೆ. ಸೊ ಈಗ ಎಲ್ಲ ಕಾಟನ್ ಬಟ್ಟೆ, ತಣ್ಣೀರು, ಮಜ್ಜಿಗೆ, ಆದಷ್ಟು ಹೆಸರುಬೇಳೆ, ಸೌತೆಕಾಯಿ ಈ ಥರ ತಂಪುವುದೇ ಒಂದು ತಿನ್ನಿ, ಕುಡೀರಿ ಅಂತ ಹೇಳ್ತಾಯಿದ್ದೀನಿ. ಆದಷ್ಟು ಈ ಕೂಲ್ ಡ್ರಿಂಕ್ಸ್ ಇರುತ್ತಲ್ಲ, ಫ್ಯಾಂಟಾ, ಮಾಜಾ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಅದು ಹೆಲ್ತ್ಗೆ ಒಳ್ಳೆಯದಲ್ಲ. ಅದಷ್ಟು ಮನೆಯಲ್ಲೇ ನಿಂಬೆಹಣ್ಣು ಜ್ಯೂಸು, ಮಜ್ಜಿಗೆ ಈ ಥರ, ಆಮೇಲೆ ಮಡಿಕೆ ನೀರು ತುಂಬ ಒಳ್ಳೆಯದು ಹೆಲ್ತ್ಗೆ. ನಾನು ಮಡಿಕೆ ಇಳಿಸ್ಬೇಕು, ಮೇಲ್ಗಡೆ ಇದೆ, ತೋರಿಸ್ತೀನಿ. ಸೊ ಮಡಿಕೆ ನೀರಂತೂ ತುಂಬ ಇರುತ್ತೆ. ನಾನು ಫ್ರಿಜ್ ನೀರು ಕುಡಿಯೋಲ್ಲ, ಗಂಟಲು ಕಟ್ಕೊಬಿಡುತ್ತೆ. ಆಮೇಲೆ ಫ್ರಿಜ್ ನೀರು ಕುಡಿದ್ರೆ ಅದು ಟೇಸ್ಟು ಅನಿಸಲ್ಲ, ನೀರು ಕುಡ್ದಂಗೆ ಅನಿಸಲ್ಲ. ಅದೇ ಮಡಿಕೆ ನೀರು ಕುಡಿದ್ರೆ ತಣ್ಣಗಿರುತ್ತೆ, ಕುಡಿತಾ ಇದ್ದರೆ ಎಷ್ಟು ಗಂಟಲೆಲ್ಲ ತಣ್ಣಗಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೊಸ್ದಾಗಿ ನೋಡ್ತಾರೆ, ನೀವು ಯಾವ ಥರ ಬಿಸಿಲು ಕಾಲದಲ್ಲಿ ಯಾವ ಥರ ಒಂದು ಬಟ್ಟೆಗಳ್ನ ಚೂಸ್ ಮಾಡ್ಕೊತೀರಾ, ಮತ್ತು ಚಳಿಗಾಲದಲ್ಲಿ ಇದ್ದಿದ್ದ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀರಾ, ಒಗ್ದು ವಾಶ್ ಮಾಡಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇದೊಂದು ಪುಟ್ಟ ವಿಡಿಯೋ, ಪುಟ್ಟ ಬ್ಲಾಗ್ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಾಚ್ ಮಾಡ್ತಾ ಇರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಧನ್ಯವಾದಗಳು. ಚಾನಲ್ಗೆ ಸ್ವಾಗತ, ಸುಸ್ವಾಗತ, ಶುಭ ಮಧ್ಯಾಹ್ನ. ಸೊ ನೋಡಿ, ಇವಾಗ ಬಿಸಿಲು ಬಂತು, ಇನ್ನು ಚಳಿ ಇಲ್ಲ. ಸೊ ಅದಕ್ಕೆ ಈ ಸ್ವೆಟ್ರು ಮತ್ತು ಪುಲ್ಲೋವರು, ಇದು ಸ್ವೆಟ್ರ್ ಥರನೇ ಇದೆ. ಸೊ ಎಲ್ಲ ನಾನು ಒಗ್ದು ಹಾಕ್ತೀನಿ. ಮತ್ತು ಬಿಂದಿಯಾದು ಇದೆ, ಅದನ್ನು ತೆಗಿಬೇಕು. ಇದು ನಾನು ಬಾಣಂತಿ ಇದ್ದಾಗ ಆವಾಗಿಂದ ಯೂಸ್ ಮಾಡ್ತಿರೋ ಸ್ವೆಟ್ರು, ಸುಮಾರು ಒಂದು 10 ವರ್ಷ ಆಯಿತು. ನೋಡಿ, ಈ ಸ್ವೆಟ್ರ್ ಇನ್ನೂ ಹೆಂಗೆ ಕಲ್ಲಿದ್ದಂಗಿದೆ, ತುಂಬ ಚೆನ್ನಾಗಿದೆ. ಒಂದು ಗುಂಡಿ ಕೂಡ ನನ್ನ ಹತ್ರ ಇದು ಕಳೆದೋಗಿಲ್ಲ, ಹಂಗೆ ಎಲ್ಲ ಗುಂಡಿನೂ ಇದೆ. ಮತ್ತು ಇದು ನಾನು ಮನೇಲಿ ಹಾಕ್ಕೊತೀನಿ. ಇವಾಗ ಇದನ್ನು ಎಲ್ಲನ ಅಂಗಡಿಗೆ ಹೋಗೋವಾಗ ಬೆಳಗ್ಗೆ ಹೊತ್ತೋ ಇಲ್ಲ ಸಂಜೆ ಚಳಿ ಅನ್ನಿಸ್ದಾಗ ಇದನ್ನು ಹಾಕ್ಕೊತೀನಿ. ಇದು ಆಫ್ದು, ಇದು ಮೂರ್ತಿ ಅವ್ರದ್ದು. ಆ್ಯಕ್ಚುಲಿ ಅವರು ನನಗೆ ಕೊಟ್ಬಿಟ್ರು, ನಾನು ಆಫ್ದೇ ತುಂಬ ಇಷ್ಟಪಡ್ತೀನಿ ಅಂತ. ಸೊ ಇನ್ನು ಬಿಂದಿಯಾದು ಎಲ್ಲ ಎತ್ಕೊತೀನಿ. ಈ ಸಮ್ಮರ್ ಇವಾಗ ಬಂತಲ್ಲ, ಸೊ ಇವಾಗ ಕಂಬಳಿಗಳು ಎಲ್ಲ ಒಗ್ದು ನಾನು ಎತ್ತಿಟ್ಬಿಡ್ತೀನಿ. ಇವಾಗ ಏನಿದ್ರು ಬರೀ ಬೆಡ್ಶೀಟು, ಕಾಟನ್ ಬಟ್ಟೆ ಮಾತ್ರ ಯೂಸ್ ಮಾಡೋದು.